ಒಮ್ಮೆ ಶಿವನೇ ತನ್ನ ಮಗನ ತಲೆಯನ್ನು ಕಡಿದ ಕಥೆ ಕೇಳಿದ್ದೀರಾ? ಇದು ಗಣೇಶನ ಜನ್ಮಕಥೆ. ಒಂದು ದಿನ ಪಾರ್ವತೀದೇವಿ ಸ್ನಾನಕ್ಕೆ ಹೋಗುವಾಗ ತನ್ನ ದೇಹದ ಚಂದನದಿಂದ ಒಂದು ಬಾಲಕನನ್ನು ಸೃಷ್ಟಿ ಮಾಡಿ ಅವನಿಗೆ ಜೀವ ತುಂಬಿ, ನಾನು ಹೇಳುವ ತನಕ ಯಾರನ್ನೂ ಒಳಗೆ ಬಿಡಬೇಡ ಎಂದು ಹೇಳುತ್ತಾರೆ. ಸ್ವಲ್ಪ ಸಮಯದ ನಂತರ ಶಿವ ಅಲ್ಲಿಗೆ ಬರುತ್ತಾನೆ. ಒಳಗೆ ಹೋಗಲು ಯತ್ನಿಸುತ್ತಾರೆ. ಆದರೆ ಆ ಬಾಲಕ ಅವರನ್ನು ತಡೆಯುತ್ತಾನೆ. ಅಮ್ಮನ ಆದೇಶ ಇಲ್ಲದೆ ಯಾರಿಗೂ ಪ್ರವೇಶವಿಲ್ಲ ಎನ್ನುತ್ತಾನೆ. ಶಿವನು ಯಾರು ಈ ಬಾಲಕ ಎಂದು ಆಶ್ಚರ್ಯಗೊಂಡರು. ಕೋಪಗೊಂಡು ಯುದ್ಧ ಮಾಡಿದರು. ಕೊನೆಗೆ ತನ್ನ ತ್ರಿಶೂಲದಿಂದ ಬಾಲಕನ ತಲೆಯನ್ನು ಕಡಿದು ಬಿಡುತ್ತಾರೆ. ಪಾರ್ವತಿ ಹೊರಬಂದು ಈ ದೃಶ್ಯ ನೋಡಿ ದುಃಖ ಮತ್ತು ಕೋಪದಿಂದ ಕಂಗಾಲಾಗಿ, ಇವನು ನನ್ನ ಮಗ ಎಂದು ಕೂಗುತ್ತಾರೆ. ಅವರ ಕೋಪದಿಂದಲೇ ಪ್ರಪಂಚ ನಡುಗುತ್ತದೆ. ತಪ್ಪನ್ನು ಅರಿತ ಶಿವನು ತಕ್ಷಣವೇ ಉತ್ತರ ದಿಕ್ಕಿಗೆ ಮುಖ ಮಾಡಿದ ಮೊದಲ ಪ್ರಾಣಿಯ ತಲೆಯನ್ನು ತರಲು ಹೇಳಿದರು. ಅದು ಆನೆಯ ತಲೆ ಆಗಿರುತ್ತದೆ. ಅದನ್ನು ಬಾಲಕನ ದೇಹಕ್ಕೆ ಜೋಡಿಸಿ ಜೀವ ತುಂಬಿದರು. ಹೀಗೆ ಆ ಬಾಲಕ ಗಣೇಶನಾದನು. ಶಿವನು ಘೋಷಿಸಿದರು, ಇಂದಿನಿಂದ ಎಲ್ಲ ಶುಭ ಕಾರ್ಯಕ್ಕೂ ಮೊದಲು ಗಣೇಶನ ಪೂಜೆ. ಆದ್ದರಿಂದಲೇ ಗಣೇಶನು ವಿಘ್ನೇಶ್ವರ, ಎಲ್ಲ ಅಡೆತಡೆಗಳನ್ನು ದೂರ ಮಾಡುವ ದೇವರು.